ನೋಡಿ ಇದು ಚಾಕು, ಇದ್ರಲ್ಲಿ ನಾನು ಇವಾಗ ಬಾಳೆಹಣ್ಣು ಕಟ್ ಮಾಡ್ಬೇಕು. ಚಾಕು ಮನೆಯಾಗ ಹೇಳು ಬಾಯ್ ಎಲ್ಲ ಹಾಯ್ ಏನೋ ಅಂದ್ರೆ ಆಗ್ತಾ ಇಲ್ಲ ಅವರೆಲ್ಲ. ಅದೇನು ನಂಗೆ ಆಲ್ರೆಡಿ ಕಾಲುಗಳು ನೋಡ್ತಾವೆ. ವೆಲ್ಕಮ್ ಬ್ಯಾಕ್ ಟು HRJ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕರೆಕ್ಟಾಗಿ ವ್ಲಾಗ್ ಮಾಡಿ 3 months ಮೇಲೆ ಆಯಿತು. ಅಟ್ಲೀಸ್ಟ್ ಇನ್ನು ನೋಡಿ, ನಾನು ವ್ಲಾಗ್ ಮಾಡದೇ ಇರೋದಕ್ಕೆ ಮೇನ್ ಕಾರಣ ಅಂದರೆ ನಮ್ಮ ಮನೇಲಿ ಒಂದು ಮರಿ ರಾಕ್ಷಸಿ ಇದೆ. ಇದು ಬಾ, ಇವಳಿಂದ ನಾನು ವ್ಲಾಗ್ಸ್ ಮಾಡಲ್ಲ. ನಾನು ಏನಾನ ಶೂಟ್ ಮಾಡ್ಕೊಳ್ಳೋಣ ಅಂತ ಎತ್ಕೊತೀನ ಫೋನು, ಏನಾನ ಒಂದು ಸೌಂಡ್ ಮಾಡ್ತಿರ್ತಾಳೆ. ನನಗೆ ವ್ಲಾಗ್ಸ್ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡ್ತೈತೆ. ಇನ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಮನ್ಸು ಮಾಡಿದ್ದೀನಿ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ. ನಿಮಗೋಸ್ಕರ ಮಾಡ್ತೀನಿ ನೋಡಿ. ಇವಾಗೂ ಶೂಟ್ ಮಾಡ್ಕೊತಾರೆ. ನಡಿ ಆಚೆಗೆ ಹೋಗೋಣ ಅಂತಿದ್ದಾಳೆ. ಮನೆಯಲ್ಲಿ ಇರಬೇಕಂದ್ರೆ ಆಗಲ್ಲ ನಮ್ಮ ಮೇಡಮ್ ಅವ್ರಿಗೆ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಕಂಟಿನ್ಯೂಸ್ ಆಗಿ ಈ ವಾರ ಎಲ್ಲ ಏನೇನು ಮಾಡಿದೆ ಎಲ್ಲ ಹಾಕಿದ್ದೀನಿ. ನಾನು ಒಂದೇ ದಿನ ಶೂಟ್ ಮಾಡ್ಕೊಳೋದಕ್ಕಾಗಲ್ಲ, ಯಾಕಂದರೆ ಇವ್ರದ್ದು ಇರುತ್ತಲ್ಲ, ಇವ್ರದ್ದು ಕೆಲಸ ಆ್ಯಂಡ್ ಮನೆಯದು ನೋಡ್ಕೋಬೇಕು ಪ್ರತಿಯೊಂದು. ಮತ್ತು ನನಗೆ ಇವಾಗ ಎಕ್ಸಾಮ್ಸ್ ಬೇರೆ ನಡೀತಿದೆ. ನಾನು ಎಲ್ಲ ಮ್ಯಾನೇಜ್ ಮಾಡೋದು ನನಗೆ ತುಂಬಾ ಕಷ್ಟ ಅನಿಸ್ತಿದೆ. ನೋಡಿ, ಆರಾಮಾಗಿ ಇರೋದಕ್ಕೆ ಬಿಡಲ್ಲ. ಆಯ್ತಕ್ಕ. ಸೊ ವಿದೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಇವಾಗ ಏನು 12 o'clock ಆಗ್ತಾ ಬರ್ತಿದೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ಅಂದರೆ, ನಗೀತೀರಾ ನೀವು ನಾನು ಹೇಳಿದ್ರೆ ಇದು ಹಿಂಗೂ ಮಾಡ್ತಾರ ಅಂತ. ಫುಲ್ಲು ಚಳಿ ಇವತ್ತು, ನನ್ನ ಕಾಲೆಲ್ಲ ಫುಲ್ ಥಂಡಿ ಆಗಿದೆ. ಏನು ಮಾಡೋದು, ಟಿಫನ್ ದಿನ ಅದೇ ಚಿತ್ರಾನ್ನ, ದೋಸೆ, ಇಡ್ಲಿ ತಿಂದು ಬೇಜಾರಾಗಿದೆ ಅಂದ್ಕೊಂಡು ನಮ್ಮ ಮನೆಗೆ ಒಬ್ರು ಹೆಲ್ಪರ್ ಬರ್ತಾರೆ. ಅವರು ಕೈಗಚ್ಚಿಸ್ಬಿಡಕ್ಕ ಅಂತ. ಅವ್ರು ತೆಲುಗು ಮಾತಾಡೋದು. ಅವ್ರು ಹೇಳಿದ್ರು ಏನೋ ತೆಲುಗಲ್ಲಿ ಹೇಳಿದ್ರು ಅವರು. ಸರಿ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ರು ಹೆಂಗೆ ಮಾಡೋದು ಅಂತ. ನಮ್ಮ ಮನೆಯಲ್ಲಿ ನೋಡಿದ್ರೆ ಏನದು ಒಲೆ ಇಲ್ಲ ಅಲ್ವಾ, ಸೊ ನಾನು ಗ್ಯಾಸಲ್ಲೇ ಮಾಡಿಕೊಂಡೆ. ಆ್ಯಂಡ್ ಟೇಸ್ಟ್ ಚೆನ್ನಾಗೇ ಇತ್ತು. ಬಟ್ ಏನಂದರೆ ಈ ಖಾಲಿನೇ ಆಗಿಲ್ಲ, ಸೆಲ್ಲೇ ಆಗಿಲ್ಲ. ಯಾರು ಮುಟ್ಟಿಲ್ಲ. ಅವ್ರು ಖಾರ ತಿನ್ನಲ್ಲ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಮಾವ ಒಬ್ಬರೇ, ನಾನು ನಮ್ಮ ಮಾವ ಆ್ಯಂಡ್ ನಮ್ಮ ಹಸ್ಬೆಂಡ್ ಒಂದು 2 ತುತ್ತು ತಿಂದ್ರು ಅಷ್ಟೇ. ಹೀಗಿತ್ತು ನನ್ನದು ಏನು ಅಟ್ಟರ್ ಪ್ಲಾಫ್ ಕೈಗೊಜ್ಜು ಸ್ಟೋರಿ. ಅದು ಬಿಡಿ. ನೋಡಿ, ಅನ್ನನೂ ಒಂಚೂರು ಖಾಲಿನೇ ಆಗಿಲ್ಲ ಇವತ್ತು. ಅನ್ನ ಎಲ್ಲ ಮಾಡಿರೋ ಅನ್ನ ಎಲ್ಲ ಆಗಿದೆ, ವೇಸ್ಟ್ ಮಾಡಲ್ಲ ಅದನ್ನು. ಇವಾಗ ಮಟನ್ ತೊಗೊಬಂದಿದ್ದಾರೆ. ನಾನು ನಮ್ಮ ಮಾವಾಗ ಹೇಳ್ದೆ ಬೇಡ ಅಂತ. ಅವರು ಆದರೂ ಇನ್ನು ಶ್ರಾವಣ ಸ್ಟಾರ್ಟ್ ಆದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಅದಕ್ಕೆ ಇವತ್ತೊಂದು ದಿನ ಮಾಡಿಬಿಡಮ್ಮ, ಗುರುವಾರ ಒಂದಿನ ಮಾಡಿಬಿಡು, ಆಮೇಲೆ 1 ತಿಂಗಳು ಮಾಡೋದು ಬೇಡ ಅಂತಂದರು. ನಾನು ಸರಿ ತೊಗೊಬನ್ನಿ ಅಪ್ಪ ಅಂತಂದೆ. ಇದೇನದು ದೊಡ್ಡ ಬಾಯ್ಲರ್. ನಮ್ಮ ಮನೆಯಲ್ಲಿ ನಮ್ಮ ಮಾವಾಗ ಚಿಕ್ಕ ಬಾಯ್ಲರ್ ಇಷ್ಟ ಆಗಲ್ಲ, ಅದಕ್ಕೆ ದೊಡ್ಡ ಬಾಯ್ಲರ್ ತಂದಿದ್ದಾರೆ. ಅದ್ರಲ್ಲಿ ಫ್ರೈ ಮಾಡ್ತೀನಿ. ಆ್ಯಂಡ್ ಮಟನ್ ತಂದಿದ್ದಾರೆ, ಚೆನ್ನಾಗಿದೆ ಮಟನ್. ಮತ್ತು ಏನದು ಗಟ್ಟಿ ಪೀಸ್ ಹಾಕ್ಸ್ಕೊಬನ್ನಿ ಅಂತ ಹೇಳಿದ್ದೆ, ಅದಕ್ಕೆ ಗಟ್ಟಿ ಪೀಸ್ ಹಾಕ್ಸ್ಕೊಬಂದಿದ್ದಾರೆ. ಆ್ಯಂಡ್ ನಮ್ಮ ಅತ್ತೆ ಇವತ್ತು ಮೊಸರು ಮಾಡಿ, ನಮ್ಮ ಮನೇಲಿ ದಿನ ಇವಾಗ ಹಾಲು ಹಾಕ್ಸ್ಕೊತೀವಿ. ಜುನ್ನು ಹಾಲು ಕುಡಿಯೋದ್ರಿಂದ 2 ಲೀಟ್ರ್ ಹಾಕ್ಸ್ಕೊತೀವಿ ಹಸು ಹಾಲು. ಆ್ಯಂಡ್ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಮೊಸರಾಗಿದೆ ಅಂದರೆ. ಮತ್ತು ಇದರಲ್ಲಿ ಬರೋ ಕೆನೆನೆಲ್ಲ ನಮ್ಮ ಅತ್ತೆ ಎತ್ತಿಟ್ಟು ಬೆಣ್ಣೆ ಮಾಡ್ತಾರೆ. ಆ್ಯಂಡ್ ನಿನ್ನೆ ರಾತ್ರಿ ಅವರು ಏನೋ ತುಪ್ಪ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಗಮ್ ಅಂತ. ನಾನು ಇಲ್ಲಕ್ಕೆ ಬಂದಮೇಲೆ ತುಪ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ನಮ್ಮ ಮನೆಗಳಲ್ಲೆಲ್ಲ ಮಾಡ್ತಿರ್ಲಿಲ್ಲ. ಯಾವುದದು ಕೃಷ್ಣ ಇಲ್ಲ GRB ಅದನ್ನು ತೊಗೊಂಡು ಬರ್ತಾರೆ. ನೆಕ್ಸ್ಟ್ ಟೈಮ್ ನಮ್ಮ ಅತ್ತೆ ತುಪ್ಪ ಮಾಡುವಾಗ ಡೆಫಿನೆಟಾಗಿ ಶೂಟ್ ಮಾಡ್ಕೊತೀನಿ, ಬೆಣ್ಣೆ ಹೇಗೆ ಮಾಡ್ತಾರೆ, ತುಪ್ಪ ಹೇಗೆ ಮಾಡ್ತಾರೆ ಅಂತ. ಸೊ ಇವಾಗ ಸದ್ಯಕ್ಕೆ ನಂದು ನೋಡಿ ಎಲ್ಲ ಫುಲ್ಲು ಎಲ್ಲ ಶೆಲ್ಫ್ ಮೇಲೆ ಇಟ್ಟಿದ್ದೀನಿ. ಕ್ಲೀನಾಗಿ ಎತ್ತಿಟ್ಬಿಟ್ಟು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಎಲ್ಲಿಂದಲ್ಲಿದ್ರೇ ಕ್ಲೀನಾಗಿ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದರೆ ಅದನ್ನ ನೋಡ್ತಾರೆ ಎಲ್ಲ ಫಸ್ಟ್ ಯಾವಾಗ ಎತ್ತಿರ್ತೀನೋ ಅಂತ ಅನಿಸುತ್ತೆ. ಆ್ಯಂಡ್ ಪಾತ್ರೆಗಳು ಅಷ್ಟೇ, ನಾವು ನಾನ್ ವೆಜ್ ಮಾಡೋವಾಗ ಫಸ್ಟು ಏನು ನಾವು ಬಳಸಿರ್ತಿರಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು, ಏನು ಇವಾಗ ನಾನ್ ವೆಜ್ ಮಾಡೋದೆಲ್ಲ ಸಪ್ರೇಟಾಗಿ ತೊಳ್ಕೊಂಡು ಮತ್ತೆ ಅದನ್ನು ಬಿಸಿನೀರಲ್ಲಿ ತೊಳಿತೀವಿ. ಅಂದರೆ ಇಲ್ಲಿ ಬಂದಮೇಲೆ ನಾನು ಇದನ್ನು ಕಲ್ತಿರೋದು ನಮ್ಮ ಅತ್ತೆಯಿಂದ. ಯಾಕಂದರೆ ಒಂದು ಸ್ವಲ್ಪ ಜಿಡ್ಡು ಹಾಗೆ ಇರುತ್ತೆ ಅಂದ್ಬಿಟ್ಟು ಹಾಗೆ ಮಾಡ್ತೀರಿ. ನನ್ನ ಮಗಳಿಗೆ ನಾನು ವ್ಲಾಗ್ಸ್ ಮಾಡ್ಕೊಳೋದು ಇಷ್ಟ ಇಲ್ಲ. ಅವಳು ಬೆಳಗ್ಗೆ ನನಗಿಂತೂ ಮುಂಚೆ ಇದ್ಲು. ಆ್ಯಂಡ್ ಇಲ್ಲಿವರೆಗೂ ಇನ್ನೂ ಮಲಗಿಲ್ಲ ಅವಳು. ಆಗಲೇ ಮಲ್ಕೊಂಡ್ಲು. ಸುಮ್ಮನೆ ರೂಮ್ಗೆ ಹೋದೇನಕ್ಕೂ ಎದ್ಬಿಟ್ಲು. ನಾನು ಇವಾಗ ಶೂಟ್ ಮಾಡ್ಕೊಳೋದು ಹೆಂಗೆ ಜುನ್ನು, ಹೆಂಗೆ ಮಾಡ್ಕೊಳೋದು, ಕ್ಯಾಮ್ರಾನೇ ನೋಡ್ತಿದ್ದಾಳೆ. ನನ್ನ ಥರನೇ ಇದಲ್ಲ ಪಾಪು ಅಂತ. ಹಾಯ್ ಮಾಡು, ಹಾಯ್ ಮಾಡೋದು ಅಂತ ಅವಳು. ನಮ್ಮ ಅತ್ತೆ ಸ್ನಾನಕ್ಕೆ ಹೋಗಿದ್ದಾರೆ, ನಾಯಿಗೆ ಸ್ನಾನ ಮಾಡಿಸಿದ್ರು ಅವರು.
ಆ್ಯಂಡ್ ಅವ್ರು ಬಂದಮೇಲೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಏನದು ಏನಮ್ಮ ಏನದು? ನಮ್ಮ ಅತ್ತೆ ಎತ್ಕೊಂಡು ಫ್ರೆಂಡ್ ಮನೆಗೆ ಹೋದ್ರು. ಅವ್ರು ಹೇಳಿದ್ರು ನೀನು ವೀಡಿಯೋ ಮಾಡ್ಕೊ ಆರಾಮಾಗಿ, ನಾನು ಒಳ್ಳೆ ಎತ್ಕೊಂಡು ಹೋಗ್ತೀನಿ ಅಂತ. ಆ್ಯಂಡ್ ನಮ್ಮ ಕಾಜು ಇವತ್ತು ಅಡುಗೆ ಮನೆ ಬಿಟ್ಟು ಹೋಗಲ್ಲ, ಯಾಕಂದರೆ ನಾನ್ ವೆಜ್ ಮಾಡಿದ್ರೆ ಅಡುಗೆ ಮನೆಯಲ್ಲೇ ಇರುತ್ತೆ, ಅದು ಅಡುಗೆ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ 12:45 ಆಗಿಬಿಟ್ಟಿದೆ, ಬೇಗ ಮಾಡಬೇಕು, ಇಲ್ಲ ನಮ್ಮ ಮಾವ ಬಂದು ಕೇಳ್ತಾರೆ ನಮ್ಮ ಇನ್ನೂ ಮಾಡಿಲ್ಲ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಈರುಳ್ಳಿ ಎಲ್ಲ ಬಿಡಿಸಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರೂ ಬೆಳ್ಳುಳ್ಳಿ, ನನಗೆ ಇಷ್ಟ ಆಗಲ್ಲ ಅಂದರೆ ಕೆಲಸ ಅದು ಬೆಳ್ಳುಳ್ಳಿ ಬಿಡಿಸೋದು. ನಾನು ಅದು ಬೇರೆ ಇವತ್ತೇ ಫುಲ್ಲು ಉಗುರು ಕಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ಚಾಕುದಲ್ಲೇ ಬೇಗ ಬಿಡಿಸ್ಕೊತಿದ್ದೀನಿ. ನಮ್ಮ ಅತ್ತೆ ಇದ್ದರೆ ನಮ್ಮ ಅತ್ತೆ ಬೇಗ ಮಾಡ್ಕೊಡ್ತಾರೆ ನಮಗೆ, ಅವ್ರಿಗೇನು ಬೆಳ್ಳುಳ್ಳಿ ಬಿಡಿಸೋದೆಲ್ಲ ಕಷ್ಟ ಆಗಲ್ಲ. ಅವಳು ನಮ್ಮ ಮಗುನ ಎತ್ಕೊಂಡು ಕಳಿಸ್ಬಿಟ್ಟಿದ್ದೀನಿ, ಅವಳಿದ್ರೆ ಮಾಡೋಕ್ಕಾಗಲ್ಲ ಅಡುಗೆ ಅಂತಂದ್ಬಿಟ್ಟು. ಸೊ ಮಾಡ್ತಾ ಇದ್ದೀನಿ. ಆದರೆ ಇನ್ನೂ ಕಾದಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ಅಂತ. ಡೆಫಿನೆಟಾಗಿ ಮಾಡ್ತೀನಿ. ನನಗೆ ಟೈಮಿಂಗ್ ಸಜೆಸ್ಟ್ ಆಗ್ತಿಲ್ಲ ವ್ಲಾಗ್ಸ್ ಮಾಡೋದಕ್ಕೆ. ಅದೊಂದು ಪ್ರಾಪರಾಗಿದ್ದರೆ ಫಸ್ಟ್ ನನಗೆ ನೈಟ್ ಟೈಮ್ ನಿದ್ದೆ ಕರೆಕ್ಟಾಗಿ ಆಗ್ತಿಲ್ಲ. ಜುನ್ನು ಎದ್ದೇಳ್ತಿರ್ತಾಳೆ ಆ್ಯಂಡ್ ಬೆಳಗ್ಗೆನೇ ಒಂದು ಸ್ವಲ್ಪ ಮೂಡ್ ಹಂಗಿರುತ್ತಲ್ಲ, ಮಾಡೋದಕ್ಕಾಗಲ್ಲ. ಇನ್ಮೇಲೆ ಸ್ವಲ್ಪ ಬೇಗ ಇದ್ದರೆ ನನಗೂ ಅಡುಗೆ ಮಾಡೋವಾಗ ಪ್ರತಿಯೊಂದು ವ್ಲಾಗ್ ಮಾಡ್ಕೊಬೋದು, ಶೂಟ್ ಮಾಡ್ಕೊಬೋದು. ಆ್ಯಂಡ್ ಆದಷ್ಟು ಬೇಗ ಹೋಮ್ ಟೂರ್ ಡೆಫಿನೆಟ್ಲಿ ಮಾಡ್ತೀನಿ. ಸ್ವಲ್ಪ ಪಾತ್ರೆ ಕಾದಿದೆ, ನಾನೇನೆಲ್ಲ ನೋಡ್ಸಲ್ಲ, ಫುಲ್ ರೆಸಿಪಿ ಎಲ್ಲ ಜಸ್ಟ್ ಏನು ಮೇಲ್ಮೇಲೆ ಏನೇನು ಮಾಡಿದೆ ಅಂತ ನೋಡಿಸ್ತೀನಿ ಅಷ್ಟೇ. ನೋಡಿ ಅಪ್ಪ ಮಗಳಿಬ್ರು ಗಿಡಗಳು ಉಂಟವ್ರೆ, ಮಗಳೇನು ಉಂಟಾಳಲ್ಲ ನೋಡ್ತಾವಳೆ. ಏನು ಗಿಡಗಳು ರೀವು? ನೋಡಿ ಹಳ್ಳ ಏನು ಮಾಡಿಲ್ಲ, ನಂಗೆ ಗೊತ್ತಿರೋಂಗ ಗಿಡಗಳು ಬೆಳೆಯೋದು ನಾ ಕಾಣೆ. ಇದು ಅದು ಹಳ್ಳ ಮಾಡಿಬಿಟ್ಟು ಉಣೋದಕ್ಕೆ ಈ ಟೂತ್ ಬ್ರಷ್ ಉಪಯೋಗಿಸ್ತಿದ್ದಾರೆ. ಯಾರು ಉಜ್ಜಿದ್ದೋ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಮಗಳು ಸಾಹಸ ಮಾಡ್ತಾವಳೆ. ಏನು ಮಾಡ್ತಾ ಇದೀಯ ಜುನ್ನ? ಬ್ರಷ್ ಮಾಡ್ತಾಳಂತ, ಬ್ರಷಾಗಿ ಎತ್ಕೊಂತವಳೆ. ನೋಡಿ ಇದು ನಮ್ಮ ಕೈ ತೋಟ. ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಗೊತ್ತ, ಏನು ಪಪ್ಪಾಯ ಎಷ್ಟು ಸ್ವೀಟ್ ಇರುತ್ತಂದರೆ ತುಂಬಾ ಸ್ವೀಟ್ ಇರುತ್ತೆ. ನೋಡಿ ಇದರಲ್ಲಿ ದಪ್ಪ ಆಗಿದ್ದಾವೆ ಕಾಯಿಗಳು, ಆದರೆ ಇನ್ನೂ ಹಣ್ಣಾಗಿಲ್ಲ. ನಾವು ಗಿಡದಲ್ಲೇ ಬಿಟ್ಬಿಡ್ತೀರಿ ಹಣ್ಣಾಗಕ್ಕೆ. 4 ಗಿಡ ತಗೊಳ್ಳಿ, 1 ರೂಪಾಯಿ ಅಂತ ಒಂದು ಗಿಡ. ನಮಗೆ ಇನ್ನು ಮೆಣಸೆಕಾಯಿಗೇನು ಬರ ಇಲ್ಲ. ನೀನನ್ನು ಹಾಯ್ ಅಂತ. ಹಾಯ್ ಹೇಳು, ಹಾಯ್ ಎಲ್ರಿಗೂ. ನಮ್ಮ ಮಗು ಬಿದ್ದೋಗ್ತಾರೆ. ಹಾಯ್ ಎಲ್ರಿಗೂ ಅನ್ನು. ಏನು ಅದು? ಏನೇನೋ ಹೇಳ್ತಾಳೆ, ಅವಳಿಗೆ ಬೈಕ್ ಬಂದಿದ್ದೆಲ್ಲ. ಇದೇನಿದೆ ಇದು ಫುಲ್ಲು, ಇದೆಲ್ಲ ನಮ್ಮ ತಾತನೇ ನೋಡ್ಕೊಳೋದು. ಸದ್ಯಕ್ಕೆ ಅವರು ನಮ್ಮ ಭಾವನ ಮನೆಗೆ ಹೋಗಿದ್ದಾರೆ, ನಮ್ಮ ಅತ್ತೆ ನೋಡ್ಕೊತಾರೆ. ಅವ್ರಿಗೆಲ್ಲ ಗಿಡಗಳಂದರೆ ತುಂಬಾ ಇಷ್ಟ. ನಮ್ಮ ತಾತ ಗೊಬ್ಬರ ಹಾಕಿನೇ ಆ ಗಿಡಗಳನ್ನ ಕಳಿಸ್ಬಿಡ್ತಾನೆ ಮೇಲಕ್ಕೆ. ಹಾಗೆ ಮಾಡ್ತಾನೆ ನಮ್ಮ ತಾತ. ಅಂಬ ಇಲ್ಲಿ, ಅಂಬ 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 ಬಾ ಇಲ್ಲೇ. ಅಂಬ ಇಲ್ಲ, ಅಂಬ ಅಂಬ ನೋಡ್ಸು, ಅಂಬ ಅಂಬ ನೋಡ್ಸಮ್ಮ. ಅಂಬ 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 ಇಲ್ಲಿ, ಅಂಬ ಇಲ್ಲ ಅಂಬ. ಸಾಯಂಕಾಲ ಇಡ್ಲಿಗೆ ಹಿಟ್ಟು ರುಬ್ಸ್ಕೊಬಂದಿದ್ದೆ. ಆ್ಯಂಡ್ ಬೆಳಗ್ಗೆ ನೋಡಿದ್ರೆ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ನಾನು ಹಾಕಿದ ಪ್ರಪೋರ್ಷನ್ ತುಂಬಾ ಕರೆಕ್ಟಾಗಿತ್ತು. ನೆಕ್ಸ್ಟ್ ಟೈಮ್ ನಾನು ಇಡ್ಲಿ ಮಾಡುವಾಗ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಮಲ್ಲಿಗೆ ಇದ್ದಾಗ ಇತ್ತು. ಆ್ಯಂಡ್ ಒಂದು ಸ್ವಲ್ಪ ಎತ್ತಿಟ್ಟೆ ಫ್ರಿಜ್ಜಲ್ಲಿ, ಚಿಕನ್ ಗ್ರೇವಿ ಏನಾನು ಮಾಡಿದಾಗ ಹಾಕ್ಕೊಂಡು ತಿನ್ನೋಣ ಅಂತ. ಅವತ್ತು ಬೆಳಗ್ಗೆ ನಾವು ಊರಿಗೆ ಹೋಗೋದಿತ್ತು ನಮ್ಮ ಅತ್ತೆಯವರ ಅಮ್ಮ ಮನೆಗೆ. ಆ್ಯಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ದೆ. ಜುನ್ನೂ ಬಂದಿದ್ಲು ಪೂಜೆ ಮಾಡೋದಕ್ಕೆ.
ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ರಿ. ಹೋಗೋ ದಾರಿಯಲ್ಲಿ ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿ ತೊಗೊಂಡೋದ್ವಿ, ಯಾಕಂದರೆ ಅಲ್ಲಿ ಮಕ್ಕಳೆಲ್ಲ ತುಂಬ ಜನ ಇದ್ದರು ಅವ್ರಿಗಂತ. ಇದು ಯಾವ ಗಿಡ ಇಲ್ಲಿ? ಅದೇ ರಿಸೆಪ್ಷನ್ ಬಳಸ್ತಾರಲ್ಲ ಅತ್ತಾನೆ. ಅವರು ಕೃಷಿ ಹೊಂಡನೂ ಮಾಡಿದ್ದಾರೆ ನೋಡಿ. ಆಲ್ರೆಡಿ ಅಲ್ಲಿಂದ ಇಲ್ಲಿವರೆಗೂ ಉಟ್ಕೊ ಬಂದಿದ್ದೀನಿ. ಒಂದು ಕ್ರೇಟ್ ಖಾಲಿ ಮಾಡಿದ್ದೀನಿ, ಇನ್ನು ನೋಡಿ ಇದರಲ್ಲಿ ಇಷ್ಟು ಖಾಲಿ ಮಾಡಿದ್ದೀನಿ, ಈ ಕ್ರೇಟಲ್ಲಿ ಇಷ್ಟು ಖಾಲಿ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಉಣ್ತೀನಿ. ಯಾಕಂದರೆ ಆಗಲ್ಲ, ಯಾಕಂದರೆ ಆಗ್ತಾ ಇಲ್ಲ. ಅವರೆಲ್ಲ ಅದು ಹೆಂಗೆ ಉಣ್ತಾರೋ ಪಾಪ, ನಂಗೆ ಆಲ್ರೆಡಿ ಕಾಲುಗಳು ನೋಡ್ತಾವೆ. ನಾನು ಮಾಡ್ಬೇಕಂತ ಅವಲಕ್ಕಿ. ಅಜ್ಜಿ ಏನಂತ ಡೈಲಾಗ್ ಹೊಡೋದು, ನೀನು ಮಾಡಮ್ಮ, ನೀನು ಸೂಪರಾಗಿ ಮಾಡ್ತೀಯಾ, ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಂತ ಹೇಳ್ಕೊಟ್ಟವ್ರೆ. ಎಷ್ಟು ಜನಕ್ಕೆ ಹಾಕ್ಕೊಡ್ತೀರಿ ಇದು? ಒಂದು 10 ಜನ, ಒಂದು 10 ಜನ ತಿನ್ಬೋದು, ಅಷ್ಟು ಆಗ್ತೈತೆ. ಬಾಳೆಹಣ್ಣೆಲ್ಲ ಜಾಸ್ತಿ ಐತೆ. ಕೊಡು ಬಿಂಗೆ ಎತ್ತಕತ್ತೈತಾ? ಅಜ್ಜಿ ಒಂದ್ ಕೈಯಲ್ಲಿ ಹಿಡ್ಕೊಂಡ್ ಬಿಂದ್ಗೆನ. ಹ್ಞೂ ಅಜ್ಜಿ, ಅಜ್ಜಿ ಸ್ಟ್ರಾಂಗ್ ಅವಳೆ. ಗ್ರೇಟ್ ಅಂತಾರೆ. ಹ್ಞೂ ನಿಜ. ನನ್ಕ ಅಲ್ಲೊಂದು ಅರ್ಧ ಟ್ರೇ ಉಣಷ್ಟೊಳಗಡೆ ಕಾಲುಗಳು ನೋವು ಬಂತು. ನಮ್ಮ ಅಜ್ಜಿ 10 ಟ್ರೇ ಉಣೋರಂತೆ. ಎಷ್ಟು ಗ್ರೇಟ್ ನೋಡಿ ಅವರು. ನೋಡಿ ಇದು ಚಾಕು, ಇದ್ರಲ್ಲಿ ನಾನು ಇವಾಗ ಬಾಳೆಹಣ್ಣು ಕಟ್ ಮಾಡ್ಬೇಕು. ಚಾಕು ಮನೆಯಾಗ ಐತೆ, ಇವಾಗ ಹೂವು ಕೊಯ್ಯೋದು. ಇದು ಶಾರ್ಪೇ ಇಲ್ಲ ನೋಡಿ ವೀಕ್ಷಕರೇ, ಇದು ಶಾರ್ಪೇ ಇಲ್ಲ. ಇನ್ನೂ ಒಂದು ಯಾರವ ಮಣ್ಣು ಮೌ ಮಣ್ಣು ಚಾಮೆ ಅಜ್ಜಿನ ಉಣೋ ಮೌ ಕಿರಿ ಒಂದೆರಡು ಗಿಡ ಉಣು. ನಾನು ಮಾಡ್ತೀನಿ. ಬೇಡ ಬಿಡು. ಒಂದು ಸ್ವಲ್ಪ ಜಾಗದಲ್ಲಿ ಏನೂ ಬೆಳೆ ಹಾಕಿರಲಿಲ್ಲ, ಹಾಗೆ ಖಾಲಿ ಬಿಟ್ಟಿದ್ರು. ಮತ್ತು ಮೇಲಿನ ಪೋರ್ಷನಲ್ಲಿ ಏನದು ವೇರ್ ಹೌಸ್ ಹಾಕಿದ್ರು. ಲಾಸ್ಟ್ ಟೈಮ್ ಬೆಳೆದಾಗ ಕುಕ್ಕುಂಬರ್ ಹಾಕಿದ್ರು, ನಮ್ಮ ಏನು ಫಾರಿನ್ ಕುಕ್ಕುಂಬರ್. ಆ್ಯಂಡ್ ಈ ಸಲ ರಿಸೆಪ್ಷನಲ್ಲಿ ಹಾಕ್ತಾರಲ್ಲ ವೈಟ್ ಕಲರು ಒಂಥರ ಸಾಮಂತಿಗೆ ಹೂವು ಥರ, ಆ ಥರ ಬೆಳೆದಿದ್ರು. ಒಳ್ಳೆ ನಾವು ಈ ಸತಿ ಹೋದಾಗ್ಲೂ ನಾರು ಹುಣ್ತಿದ್ರು, ಹೋದ ಸತಿ ಹೋಗಿದ್ದಾಗ ಅದೇ ಟೈಮ್ಗೆ ಆ ನಾರು ಹುಡ್ತಿದ್ರು. ಆ್ಯಂಡ್ ಸ್ವಲ್ಪ ಜಾಗದಲ್ಲಿ ಬಟನ್ಸ್ ಹೂವು, ಆ್ಯಂಡ್ ಇನ್ನು ಸ್ವಲ್ಪ ಜಾಗದಲ್ಲಿ ಅರ್ಶಿನ ಕಲರ್ ಚಾಮಂತಿಗೆ ಹೂವು ಎಲ್ಲ ಬೆಳೀತಿದ್ರು. ನಮಗೂ ಅಲ್ಲಿ ಹೋಗಿ ಒಂದು ಸ್ವಲ್ಪ ಖುಷಿ ಆಯಿತು, ಅವ್ರಿಗೂ ನಮ್ಮ ಮಗುನ ಎಲ್ಲ ನೋಡಿ ತುಂಬಾ ಖುಷಿಪಟ್ಟರು. ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಬಂದ್ವಿ. ನಾವಿವಾಗ ನಂದನ ಪ್ಯಾಲೇಸಿಗೆ ಬಂದಿದ್ದೀವಿ. ಇಲ್ಲಿ ನಾನು ಸ್ವಲ್ಪ ದಿನ ತಿನ್ನೋದೇ ಬೇಡ, ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೆಲ್ಲೂರು ಚಿಕನ್ ಅಲ್ಲ ಮಟನ್ ಬಿರಿಯಾನಿ ಅಂದು ಯಾವುದೋ ಹೊಸದಾಗಿ ಇವ್ರು ಹೇಳಿದ್ರು ಬ್ಯಾಂಬೂ ಚಿಕನ್ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಇದುವರೆಗೂ ಒಂದು ಸತಿನೂ ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ಹೇಳ್ತೀನಿ ಯಾವ ಥರ ಇತ್ತು ಟೇಸ್ಟ್ ಅಂತ. ಸುತ್ತಮುತ್ತ ಇದ್ದರೆ ನಾನು ಬಂದು ಟೇಸ್ಟ್ ಮಾಡಿ. ಓಕೆ, ಸಖತ್ ಜ್ಯೂಸಿ ಆಗಿದೆ. ಬಟ್ ಏನಂದರೆ ಸ್ವಲ್ಪ ಏನು ಆಂಧ್ರ ಚಿಲ್ಲಿ ಚಿಕನ್ ಆ ಥರ ಟೇಸ್ಟೇ ಇದೆ. ಚೆನ್ನಾಗಿದೆ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬ್ಯಾಂಬೂ ಅಲ್ಲಿ ಸರ್ವ್ ಮಾಡಿದ್ದಾರೆ. ಅದು ಬಿಟ್ಟರೆ ಏನಿಲ್ಲ, ಸೇಮ್ ಟೇಸ್ಟ್. ನಲ್ಲಿ ಬಿರಿಯಾನಿ ಅಂದ್ಕೊಂಡಿದ್ದ ತಕ್ಷಣ ದೊಡ್ಡದು ನಲ್ಲಿ ಮುಳೆ ಕೊಡ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಒಂದೇ ಇಷ್ಟೇ ಪೀಸ್ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೇಷನ್ ಟೇಸ್ಟು ಓಕೆ ಅನಿಸ್ತು, ಅಷ್ಟೇನು ಅಷ್ಟು ಚೆನ್ನಾಗಿಲ್ಲ. ಪ್ರೈಸ್ ಡೋಂಟ್ ಟ್ರೈ.
ಯಾರನ್ನ ನೋಡ್ತಾರೆ ಬರಬೇಡಿ, ಬೇರೆ ಫೈನಲಿ ಮನೆಗೆ ರಿಟರ್ನ್ ಬಂದೆ. ಆ್ಯಂಡ್ ಸ್ವಲ್ಪ ಮನೆಗೆ ನಾನ್ ಸ್ಟಿಕ್ ಐಟಮ್ ತೊಗೊಬಂದಿದ್ದೀನಿ. ತುಂಬ ಜನ ಹೇಳ್ತಾರೆ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ, ಬಟ್ ಅದು ಕರೆಕ್ಟ್. ಆದ್ರೂ ಒಂದು ಸ್ವಲ್ಪ ಏನು ಈ ಇನ್ಮೇಲೆ ಏನು ನನ್ನ ಹಸ್ಬೆಂಡ್ ಜಿಮ್ ಹೋಗ್ತಿದ್ದಾರೆ ಆ್ಯಂಡ್ ಈವನ್ ನನ್ನ ಮೈದ್ನೂ ಹೋಗ್ತಿರೋದ್ರಿಂದ ಒಂದು ಸ್ವಲ್ಪ ಆಯಿಲ್ಲೆಸ್ ಫುಡ್ ಮಾಡೋಕೆ, ಸ್ಟೇನ್ಲೆಸ್ಸಲ್ಲೆಲ್ಲ ಮಾಡೋಕೆ ಹೋದರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ತಲೆ ಅಂಟ್ಕೊಳುತ್ತೆ ಆ್ಯಂಡ್ ಈವನ್ ಏನದು ಒಂದು ಸ್ವಲ್ಪ ಸೀದೋಗಿರೋ ವಾಸನೆ ಬರ್ತಾ ಇರುತ್ತೆ. ಸೊ ಇದು ಪ್ರೆಸ್ಟೀಜಲ್ಲೇ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ. 3 ಸೆಟ್ಟಲ್ಲಿ ತೊಗೊಂಡೆ, ಒಂದು ಲಿಡ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಸ್ಟಿರ್ ಫ್ರೈ ಮಾಡ್ಕೊಳೋದಕ್ಕೆ ಇದೊಂದು ತೊಗೊಂಡೆ, ಕಾಂಬೋದಲ್ಲಿತ್ತು. ಆ್ಯಂಡ್ ಇನ್ನೊಂದು ತವಾನೂ ಚೆನ್ನಾಗಿದೆ, 3 ತೊಗೊಂಡೆ. ಆಟ ಸಾಮಾನು ತಂದುಕೊಟ್ರು, ಈ ಚಪ್ಪಲಿಗಳು ಮುಟ್ಟೋ ಬುದ್ಧಿ ಬಿಡಲ್ಲ ಅವಳು. ಆಯ್ ಕ್ಲೀನಾಗಿ ಹೇಳೋ, ಬಾ ಹೇಳು ಕ್ಲೀನಾಗಿ ಆಯ್ ಅಂತ ಹೇಳಲ್ಲ ನೀನು. ನೋಡು ಎಲ್ರು ಕಾಯ್ತಾರೆ. ಆಯ್ ಫ್ರೆಂಡ್ಸ್ ಅನ್ನು ಆಯ್ ಒಂಚೂರು ನಕ್ಕೊಂಡು ಹೇಳೋ, ನಕ್ಕೊಂಡು ಹೇಳು, ಕ್ಲೀನಾಗಿ ಹೇಳು. ಚೀ ಬ್ಯಾಡ್ ಹೇಳು, ಬಾಯ್ ಅಲ್ಲ ಹಾಯ್ ಏನೋ. ಹಾಯ್ ಇವಾಗಂತೂ ಜುನ್ನು ಫುಲ್ಲು ಏನು ಮನೆಗೆ ರೌಡಿ ಥರ ಆಡ್ತಾಳೆ. ಎಲ್ಲರೂ ಅಷ್ಟೇ, ಅವಳು ಹೇಳ್ದಂಗೆ ನಡಿಬೇಕು. ಒಂಚೂರು ಗಲಾಟೆ ಮಾಡೋಳು ಅಂದರೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ನೈಟ್ ಟೈಮ್ ಒಂದೊಂದ್ಸತಿ ಏನೇನೋ ಗಲಾಟೆ ಮಾಡ್ತಾಳೆ, ರೂಮ್ವರೆಗೂ ಹುಡ್ಕೊಂಬಂದ್ಬಿಡ್ತಾರೆ. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು. ಅರ್ಧ ಬೈಕ್ಗೆ ಎಷ್ಟು ಕಂಟ್ರೋಲ್ ಮಾಡ್ತೀನಿ ಗೊತ್ತಾ ಅವಳನ್ನ. ಸೊ ಈ ವಾರದ ವ್ಲಾಗ್ ಈ ಥರ ಇತ್ತು. ನಾನು ಡೈಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಬಟ್ ಏನಂದರೆ ಇವಳ ಹತ್ರ ಆಗಲ್ಲ. ಆ್ಯಂಡ್ ಸ್ವಲ್ಪ ಮನೆ ಕೆಲಸ ಪ್ರತಿಯೊಂದು ನೋಡಬೇಕಲ್ವಾ, ಅದಕ್ಕೆ ಇನ್ಮೇಲೆ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಏನು ಶಾರ್ಟ್ ವೀಡಿಯೋಸು ರೆಗ್ಯುಲರಾಗಿ ಅಪ್ಲೋಡ್ ಮಾಡೋದು ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನೆಲ್ಲ ಫರ್ದರ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಸ್ಟೇ ಟ್ಯೂನ್. ಬಾಯ್.